ಎಲ್ಲರಿಗೂ ನಮಸ್ಕಾರಗಳು. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಪುರುಷ ಬಂಜೆತನ ಅನ್ನುವುದು ಇತ್ತೀಚಿನ ದಿನದಲ್ಲಿ ಜಗತ್ತನ್ನು ಕಾಡುತ್ತಿರುವ ಸಮಸ್ಯೆ ಅಂತ ಅನ್ಬೋದು. ಅಂದರೆ ಯಾವ ಒಂದು ದಂಪತಿಗೆ, ಅದರಲ್ಲೂ ಹೆಣ್ಣಿಗೆ ಒಂದು ಮಗು ಆಗೋದಿಲ್ಲ, ಅವ್ರನ್ನ ನಾವು ಬಂಜೆ ಅಂತೀವಿ. ಯಾವ ಭೂಮಿಯಲ್ಲಿ ಏನು ಬೆಳೆಯೋದಿಲ್ಲ ಅದನ್ನು ಬಂಜರು ಭೂಮಿ ಅಂತ ಅಂತೀವಿ. ಪುರುಷ ಬಂಜೆತನ ಅನ್ನುವುದನ್ನು ನಾವು ನೋಡಿದಾಗ ಇದು ಜಗತ್ತನ್ನು ಕಾಡುತ್ತಿರುವ ಒಂದು ಸಮಸ್ಯೆ. ಯಾವ ದಂಪತಿಗಳಿಗೆ ಮಕ್ಕಳಾಗೋದಿಲ್ಲ, ಸಾಮಾನ್ಯವಾಗಿ ನಾವು ಹೆಂಗಸರನ್ನ ಅಲ್ಲಿ ದೂಷಣೆ ಮಾಡ್ತಾ ಇರ್ತೀವಿ. ಆದರೆ ಅಲ್ಲಿ ಗಂಡಸಿನ ಪಾತ್ರವೂ ಇದೆ ಅನ್ನುವುದನ್ನು ಎಲ್ಲೋ ನಮ್ಮ ಸಮಾಜ ಮರಿತಾ ಇದೆ. ಹಾಗಾಗಿ ವಿಶ್ವದಾದ್ಯಂತ ಈ ಪುರುಷ ಬಂಜೆತನದ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ನಡೀತಾ ಇದೆ. ಜನಕ್ಕೆ ಇದ್ರ ಬಗ್ಗೆ ಒಂದು ಅರಿವು ಸಹ ಆಗ್ತಾ ಇದೆ. ಅಂದರೆ ದಂಪತಿಗಳಲ್ಲಿ ಯಾವಾಗ ಮಕ್ಕಳಾಗೋದಿಲ್ಲ ಅಲ್ಲಿ ಮಹಿಳೆಯ ಜೊತೆಗೆ ಪುರುಷನ ಕಾರಣಗಳು ಇರಬಹುದು ಅಂತ ಒಂದು ಸಮಾಜಕ್ಕೆ ಈಗ ಅದ್ರ ಬಗ್ಗೆ ಒಂದು ಅರಿವು ಮೂಡ್ತಾ ಇದೆ. ಈ ಮಕ್ಕಳಾಗಲಿಲ್ಲ ಅನ್ನುವಂಥದ್ದು, ಈ ಬಂಜೆತನ ಅನ್ನೋದು ಒಂದು ಸಾಮಾನ್ಯವಾಗಿ ಒಂದು ಸಂವೇದನಾತ್ಮಕವಾದ ಒಂದು ಕ್ರಿಯೆ ಅಂತ ಅನ್ಬೋದು. ದಂಪತಿಗಳಿಗೆ ಬಹಳ ಬೇಜಾರಿರುತ್ತೆ, ಮಕ್ಕಳಾಗಿಲ್ವಲ್ಲ, 1 ವರ್ಷ ಆಗಿದೆ ಆದರೂ ಸಹ ಮಕ್ಕಳಾಗ್ಲಿಲ್ವಲ್ಲ ಅಂತೇಳಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಈ ಪುರುಷ ಬಂಜೆತನವನ್ನು ಅದು ಯಾವ ರೀತಿ ವ್ಯಾಖ್ಯಾನ ಮಾಡುತ್ತೆ ಅಂದರೆ, ಯಾವ ದಂಪತಿಗಳಿಗೆ ಮದುವೆಯಾಗಿ 1 ವರ್ಷವಾದರೂ ಕುಟುಂಬ ಕಲ್ಯಾಣ ನಿಯಂತ್ರಣ ಯಾವುದು ಸಾಧನಗಳಿದೆಯಲ್ಲ ಅದನ್ನು ಏನೂ ಸಹ ಬಳಸದೆ ಹೋದರೂ ಸಹ ಮಕ್ಕಳಾಗ್ತಾ ಇಲ್ಲ. ಮತ್ತು ಅದೇ ವ್ಯಕ್ತಿಯ ಜೊತೆಗೆ ಹಲವಾರು ಅಂದರೆ ದಿನಗಳು ಅಥವಾ ತಿಂಗಳುಗಳು ಸಂಭೋಗ ಕ್ರಿಯೆ ನಡೆದರೂ ಸಹ ಮಕ್ಕಳಾಗ್ತಿಲ್ಲ. ಅಂತಹ ಒಂದು ಸ್ಥಿತಿಯನ್ನು ಬಂಜೆತನ ಅಂತ ಕರಿತೀವಿ. ಇದು ಪುರುಷರ ಕಾರಣಗಳನ್ನು ನಾವು ನೋಡಿದಾಗ ಬಂಜೆತನದಲ್ಲಿ 42% ಕಾರಣಗಳು ಪುರುಷನಿಂದ ಉಂಟಾಗಿರುತ್ತೆ. 38 ಕಾರಣಗಳು, 38% ಅದು ಮಹಿಳೆಯ ಏನೋ ಒಂದು ತೊಂದರೆಯಿಂದ ಆಗಿರಬಹುದು. ಮತ್ತು ಮಿಕ್ಕ 10% ಏನಿದೆ ಅದು ದಂಪತಿ ಇಬ್ಬರಲ್ಲೂ ಸಹ ಏನಾದರೂ ತೊಂದರೆ ಇದ್ದಾಗ ಅದನ್ನು ನಾವು ನೋಡ್ಬೋದು. ಮಿಕ್ಕ 10 ಕಾರಣ ಅದನ್ನು ಇಡಿಯೋಪತಿಕ್ ಕಂಡೀಷನ್ ಅಂತ ಕರಿತೀವಿ. ಅಂದರೆ ನೀವು ಏನೇ ಟೆಸ್ಟ್ ಮಾಡಿದ್ರೂ ಪುರುಷ ಮತ್ತು ಮಹಿಳೆಯಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಆದರೂ ಮಕ್ಕಳಾಗ್ತಾ ಇಲ್ಲ. ಅದನ್ನು ಇಡಿಯೋಪತಿಕ್ ಅಂದರೆ ಕಾರಣ ಕರೆಕ್ಟಾಗಿ ನಿಖರವಾಗಿ ನಮಗೆ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ಅದನ್ನು ಇಡಿಯೋಪತಿಕ್ ಅಂತ ಕರಿತೀವಿ. ಇಲ್ಲಿ ನಾವು ಮಾಲಿಕ್ಯುಲರ್ ಲೆವೆಲಲ್ಲಿ ಅದನ್ನು ನೋಡಬೇಕು. ಯಾವುದೋ ಒಂದು ಜೀನಲ್ಲಿ ರೂಪಾಂತರ ಆಗಿರುತ್ತೆ, ಆ ರೂಪಾಂತರದಿಂದಾಗಿ ಅವರಿಗೆ ಒಂದು ವಿರ್ಯಾಣು ಉತ್ಪಾದನೆ ಆಗದೇ ಇರಬಹುದು. ಹಾಗಾಗಿ ಅದು ಮೇಲೆ ನೋಟಕ್ಕೆ ಅದು ಕಾಣೋದಿಲ್ಲ. ಯಾವುದಾದ್ರೂ ಕೆಲವೊಂದು ಟೆಸ್ಟ್ಗಳನ್ನ ರೆಗ್ಯುಲರ್ ಟೆಸ್ಟ್ ಮಾಡ್ತೀವಲ್ಲ, ಹಾಗಾಗಿ ಅದನ್ನು ನಾವು ಇಡಿಯೋಪತಿ ಕೇಸಸ್ ಅಂತ ಕರಿತೀವಿ. ಈ ಬಂಜೆತನನ ನಾವು ವಿಶ್ವದಾದ್ಯಂತ ನೋಡಿದಾಗ ಸುಮಾರು 60-80 ಮಿಲಿಯನ್ ಜನ ಅಂದರೆ ದಂಪತಿಗಳು ಈ ಬಂಜೆತನಕ್ಕೆ ತುತ್ತಾಗಿದ್ದಾರೆ ಅಂತ ಹೇಳ್ಬಹುದು. ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ 15-20 ಮಿಲಿಯನ್ ದಂಪತಿಗಳಿಗೆ ಮಕ್ಕಳಾಗಿಲ್ಲ, ಅದನ್ನು ಬಂಜೆತನ ಅಂತ ನಾವು ಕರಿತೀವಿ. ಹಾಗಾದರೆ ಇಷ್ಟು ದೊಡ್ಡ ಸಂಖ್ಯೆ ಇದೆ, ಇದು ಒಂದು ಸಣ್ಣ ನಂಬರ್ ಏನಲ್ಲ. ಇತ್ತೀಚಿನ ದಿನದಲ್ಲಿ ಈ ಬಂಜೆತನ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಮದುವೆ ಆಗಿದೆ, ಸುಮಾರು 3-4 ವರ್ಷ ಆಗಿದೆ, ಮಕ್ಕಳಾಗ್ತಾ ಇಲ್ಲ. ಹಾಗಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಮೊದಲೆಲ್ಲ ಈ IVF ಸೆಂಟರ್ಸ್ಗಳು ಎಲ್ಲೋ ಒಂದೊಂದು ಕಡೆ ಇತ್ತು. ಈ ಡೆಲ್ಲಿ ಅಥವಾ ಬಾಂಬೆ ಈ ಥರ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಎಲ್ಲೋ ಒಂದೊಂದು ಅಂತ ಕಂಡು ಬರ್ತಾ ಇತ್ತು. ಆದರೆ ಇಂದೇನಾಗಿದೆ, ಡಿಸ್ಟಿಕ್ಗಳಲ್ಲಿ, ಹೋಬಳಿಗಳಲ್ಲಿ ಮತ್ತು ಈ ಬೆಂಗಳೂರಿನಂಥ ನಗರಗಳು ಅಥವಾ ಮೈಸೂರು ಅಲ್ಲಿ ಬೇಕಾದಷ್ಟು ನೂರಾರು ಈ ಥರದ IVF ಸೆಂಟರ್ಗಳು ತಲೆ ಎತ್ತಿದೆ. ಅಂದರೆ ಇದು ಏನನ್ನು ಸೂಚಿಸುತ್ತೆ ಅಂದರೆ, ಎಲ್ಲೋ ಈ ನಮ್ಮ ಸಮಾಜದಲ್ಲಿ ದಂಪತಿಗಳಲ್ಲಿ ಈ ಬಂಜೆತನದ ಕೊರತೆ, ಬಂಜೆತನ ಉಂಟಾಗ್ತಾ ಇದೆ ಅನ್ನುವುದನ್ನು ಇದು ಎಲ್ಲೋ ಒಂದು ಕಡೆ ಇಂಡಿಕೇಟ್ ಮಾಡುತ್ತೆ. ಹಾಗಾದರೆ ಈ ಬಂಜೆತನದಲ್ಲಿ ಏನು ಕ್ಲಾಸಿಫಿಕೇಶನ್ ಅದು ಏನು ಇರಬಹುದು ಅಂತ ನಾವು ನೋಡೋದಾದರೆ 2 ಥರದ ಬಂಜೆತನವನ್ನು ನಾವು ಹೇಳ್ಬೋದು. ಪ್ರೈಮರಿ ಪ್ರಾಥಮಿಕ ಹಂತದ ಬಂಜೆತನ ಮತ್ತು ಸೆಕೆಂಡರಿ ದ್ವಿತೀಯ ಹಂತದ ಬಂಜೆತನ. ಪ್ರೈಮರಿ ಅಥವಾ ಪ್ರಾಥಮಿಕ ಹಂತದ ಬಂಜೆತನ ಅಂತಂದರೆ ಒಂದು ಸಲನೂ ಅವರಿಗೆ ಮಕ್ಕಳಾಗೇ ಇಲ್ಲ. ಅವ್ರಿಗೆ ಮದುವೆ ಆಗಿದೆ, ಬಹಳಷ್ಟು ವರ್ಷಗಳು ಜೊತೆಲಿದ್ದಾರೆ, ಆದರೂ ಸಹ ಅವರ ಲೈಂಗಿಕ ಆರೋಗ್ಯ ಚೆನ್ನಾಗಿದೆ, ಆದರೂ ಮಕ್ಕಳಾಗಿಲ್ಲ. ಇದನ್ನು ನಾವು ಪ್ರೈಮರಿ ಅಥವಾ ಪ್ರಾಥಮಿಕ ಹಂತದ ಬಂಜೆತನ ಅಂತ ಕರಿತೀವಿ. ದ್ವಿತೀಯ ಹಂತದ ಬಂಜೆತನ ಅಂದರೆ ಒಂದು ಮಗು ಇದೆ ಆಲ್ರೆಡಿ, ಆಮೇಲೆ ಒಂದು 4-5 ವರ್ಷ ಆಗಿದೆ, ಈಗ ಇನ್ನೊಂದು ಮಗು ಬೇಕು ಅಂತ ಅನಿಸ್ತಾ ಇದೆ. ಏಕೆಂದರೆ ಮೊದಲನೇ ಮಗ ಒಂಟಿ, ಅವನಿಗೆ ಆಟ ಆಡೋಕ್ಕೆ ಒಬ್ಬರು ಬೇಕು ಜೊತೆಲಿ. ಹಾಗಾಗಿ ಈಗ ಅವ್ರಿಗೆ ಮತ್ತೊಮ್ಮೆ ಮಗುನ ಪಡಿಬೇಕು ಅಂತ ಆಸೆ ಇದೆ, ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕನ್ಸೀವ್ ಆಗ್ತಾ ಇಲ್ಲ. ಇದನ್ನು ನಾವು ದ್ವಿತೀಯ ಹಂತದ ಬಂಜೆತನ ಅಂತ ಕರಿತೀವಿ. ಸಾಮಾನ್ಯ ಪ್ರೈಮರಿ ಅಥವಾ ಪ್ರಾಥಮಿಕ ಹಂತದ ಬಂಜೆತನನೇ ಜಾಸ್ತಿ. ಈ ದ್ವಿತೀಯ ಹಂತದ ಬಂಜೆತನ ಕಾಣಿಸ್ಕೊಳ್ಳುತ್ತೆ,